ಶ್ರೀ ಗುರು ಪರಬ್ರಹ್ಮಣೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಒಂದೇ ಕಾಡಸಿದ್ದೇಶ್ವರ ಗುರು. ನಮ್ಮ ಮಠದ ಭಕ್ತನಾಗಿರ್ತಕ್ಕಂಥವನು, ಮಠದ ಮಗನಾಗಿರ್ತಕ್ಕಂಥವನು, ಬಂಡಿಹಳ್ಳಿ ಗ್ರಾಮದ ತಿಮ್ಮರಾಜು ತಾಯಿ ಹೇಮಲತಾ ಅವರ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಸಂತೋಷ್ ಅವರು ಡಾಕ್ಟರ್ ಆಗಿದ್ದಾರೆ. ಅವರ ಒಂದು ಸಾಧನೆ, ಅವರ ಒಂದು ಕರ್ತವ್ಯ ನಿಷ್ಠೆಯನ್ನು ಗುರುತಿಸ್ಕೊಂಡು ಈ ಟಿ ವಿ ಮಾಧ್ಯಮದವರು ಅವರಿಗೆ ಒಂದು ಘನ ಪದವಿಯನ್ನು ಗುರುತಿಸ್ಬೇಕು ಅನ್ನುವಂಥ ಸತ್ಸಂಕಲ್ಪದ ಮೇರೆಗೆ ನೊಣವಿಕೆರೆ ಮಠಕ್ಕೆ ಅವರು ಬಂದಿದ್ದಾರೆ. ಸಂತೋಷ್ ಅವರು ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಶ್ರದ್ಧಾಭಕ್ತಿ ಜಂಗಮ ಪ್ರೇಮಿ ಆಗಿರ್ತಕ್ಕಂಥ ಯುವಕ. ಆ ವಿಜಯಪುರದಲ್ಲಿರ್ತಕ್ಕಂಥ ನಮ್ಮ ಸಿದ್ದೇಶ್ವರ ಗುರೂಜಿಯವರ ಆರೋಗ್ಯಹೀನತೆ ಆದಾಗ ಒಂದು 2 ವರ್ಷ ಕೂಡ ನಮ್ಮ ಡಾಕ್ಟರ್ ಸಂತೋಷ್ ಅವರು ಅವರೊಂದು ಪೋಷಣೆಯನ್ನು, ಆರೋಗ್ಯವನ್ನು ನೋಡ್ಕೊಂಡು ಬಂದಿರತಕ್ಕಂಥವರಾದರು. ನಂತರ ಅವರು ಲಿಂಗೈಕ್ಯರಾದ ನಂತರ ನಾವು ಪುನಃ ಇಲ್ಲಿಗೆ ಬಂದುಬಿಡಪ್ಪ ಅಂಥೇಳಿ ಅವನನ್ನು ನಾವಿಲ್ಲಿ ಕರೆಸ್ಕೊಂಡಿದ್ದೀವಿ. ಟಿಪ್ಟೂರು ನಗರದಲ್ಲಿ ಒಂದು ಆಸ್ಪತ್ರೆಯನ್ನು ಮಾಡಿಕೊಂಡು ಅವರು ಸುರಕ್ಷಿತವಾಗಿ ಎಲ್ಲ ಬಡ ಕುಟುಂಬದವರಿಗೆ ಭಾಳ ಆದ್ಯತೆಯನ್ನು ಕೊಟ್ಟು ಆರೋಗ್ಯ ಚಿಂತನೆಯಲ್ಲಿ ಹಗಲು ರಾತ್ರಿ ಎಂಬಂತೆ ನಿರಂತರ ಸೇವೆಯನ್ನು ಮಾಡ್ತಕ್ಕಂಥ ಒಳ್ಳೆಯ ವೈದ್ಯರಾಗಿರ್ತಕ್ಕಂಥವರಾಗಿದ್ದಾರೆ. ಅವರ ಮುಂದಿನ ಸಾಧನೆ ಎಲ್ಲ ರೈತ ಬಾಂಧವರಿಗೆ, ಬಡವರಿಗೆ, ಕೂಲಿಕಾರರಿಗೂ ಅವರ ಸೇವೆ ನಿರಂತರವಾಗಿರಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್, ಶಿವಂ ಭೂಯಾತ್. ವಯಸ್ಸಿಂದಲೂ ಸಖತ್ತು ಚುರುಕು ಅವನು. ಒಂದು ಸ್ವಲ್ಪ ರಷ್ಯಾಕ್ಕೆ ಹೋಗ್ಬೇಕಾದ್ರೆಲ್ಲ ಅವರು ಸರ್ನ ಕಳಿಸ್ಲಿಲ್ಲ, ಮೋಸ ಮಾಡಿರು MBBS ಮಾಡಬೇಕಾದ್ರೆ. ಹಾಗಾಗಿ ಕೋರ್ಟ್ಗೆ ಹೋಗಿ ಅಲ್ಲೇ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದು, ದುಡ್ಡು ಇಸ್ಕೊಂಡು ಬಂದು ತಿರ್ಗಾ ಗೌರ್ಮೆಂಟ್ ಕಡೆಯಿಂದ ಹೋದ. ಚೆನ್ನೈಯೆಲ್ಲ ಏನೋ ಅವರು ಇದು ಮಾಡಿದ್ದು. ಹಾಗಾಗಿ ಇನ್ನು MDನ ಬಿಜಾಪುರ್ನಲ್ಲಿ ಮಾಡ್ತು. ಚಿಕ್ಕದ್ರಲ್ಲೂ ಅವನು ಸ್ವಲ್ಪ ತುಂಬ ಸ್ಮಾರ್ಟು. ಯಾವಾಗಲೂ ವ್ಯವಹಾರ ಜ್ಞಾನ ಆಗಲಿ ಇದಾಗಲಿ ಚೆನ್ನಾಗಿ ತಿಳುವಳಿಕೆ ಜಾಸ್ತಿ. ಹಾಗಾಗಿ ವ್ಯಾಪಾರದೆಲ್ಲ ಫಾಸ್ಟ್ ಅಷ್ಟೇ, ಬೇರೆ ಹುಡುಗರು ಅನುಕೂಲ ಮಾಡಿಕೊಡೋದು ಬೇಸಿಕ್ಕಿಂದಲೂ ಬಂದನು. ಅದೇ ಚುರುಕು ಜಾಸ್ತಿ. ಚಿಕ್ಕದ್ರಿಂದಲೂ ಒಂದು ಸ್ವಲ್ಪ ಅವನೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ತಮ್ಮಂಗೆಲ್ಲ ಹೇಳೋಣ. ಈಗಿಬ್ಬರು ಸೇರಿ ಒಂದು ಹಂಗಂತಲೇ ಇದು ಮಾಡಿದ್ದಾರೆ. ಅದೇ VS ಗ್ಲೋಬಲ್ ಕನ್ಸಲ್ಟೆಂಟ್ ಅಂತ, ಬ್ರಾಡ್ಗೆಲ್ಲನೂ ಎಜುಕೇಷನಿಗೆ ಕಳ್ಸೋಕ್ಕೆ ಅಂತ. ಚಿಕ್ಕ ಮಗನೂ ಅವನು ಇಬ್ಬರು ಸೇರಿ ಮಾಡ್ತಾಯಿದ್ದಾರೆ. ತುಂಬ ಚುರುಕು ಸರ್ ಒಂದು ಸ್ವಲ್ಪ. ಆಮೇಲೆ ಜನಸೇವೆ ಮಾಡಬೇಕು ಅಂತ ಆಸೆ. ಹಾಗಾಗಿ ಬೇರೆ ಹುಡುಗರು ಅವಕಾಶ ಮಾಡಿಕೊಟ್ಟು ಅಲ್ಲೇ ಇವರು BM ಹೆಗ್ಡೇನು ಅಲ್ಲ, BM ಇಲ್ಲೇ ಇರು ಅಂತ ಅಂದರು. ಇಲ್ಲ, ನಾನು ನಮ್ಮೂರಲ್ಲಿ ಸೇವೆ ಮಾಡಬೇಕು. ಅಲ್ಲಿ ಗುರುಗಳು ಸೇವೆ ಮಾಡಿ, ಸಿದ್ದೇಶ್ವರ ಸ್ವಾಮಿಗಳನ್ನು ಸೇವೆ ಮಾಡಿ 3 ತಿಂಗಳು ಅವ್ರ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ, ನಾ ಕಂಡ ದೈವ ಅಂತೇಳಿ. ಇಲ್ಲಿ ತಿರ್ಗಾನ ಕಿತ್ತೂರಲ್ಲಿ ಅಮ್ಮನ ಅಪ್ಪಾಜಿ ಹತ್ರ ಇರಬೇಕು ಅಂತ ಆಸ್ಪತ್ರೆ ಮಾಡಿದ್ದಾರೆ. ನನ್ನ ಹೆಸರು ಹೇಮಲತಾ ಅಂತ. ವಿದ್ಯಾಭ್ಯಾಸ ಮಾಡ್ತಿದ್ವು. ಅಲ್ಲಿ ಕರುಣೆಗಳಿಗೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಅಂತೇಳಿ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು. ಅವ್ರು ಸೇವೆ ಮಾಡಿ ಅವರಿಂದ ಒಂದು ಏನೋ ಒಂದು ಜ್ಞಾನೋದಯವಾಗಿ ಅವರಿಂದ ಒಂದು ಅನುಕೂಲ ಪಡ್ಕೊಂಡು ಒಂದು ಗುರುಗಳ ಆಶೀರ್ವಾದ ಇರೋದ್ರಿಂದ ಮುಂದುವರ್ಕೊಂಡು ಬರ್ತಾಯಿದ್ದಾರೆ. ಬೇರೆಯವ್ರಿಗೂ ಅನುಕೂಲ ಮಾಡಿಕೊಡೋದು, ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಬೇರೆ ತಿಳುವಳಿಕೆ ಬಗ್ಗೆ ಆಗಲಿ ಎಲ್ಲರನ್ನೂ ವಿಚಾರವನ್ನು ಮಾಡಿ ಬೇರೆಯವರಿಗೆ ಗಮನ ಹರಿಸೋ ಒಂದು ಜ್ಞಾನೋದಯವನ್ನು ಮಾಡಿಕೊಡುವಂತಕ್ಕಂಥ ಬುದ್ಧಿಯನ್ನು ಉಪಯೋಗಿಸಿ ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ಇವತ್ತು ಸ್ವಂತ ಆಸ್ಪತ್ರೆ ಮಾಡಿ ಕಿತ್ತೂರಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಮೊದಲು ಸೇವಾ ಮನೋಭಾವನೆ ಜಾಸ್ತಿ ಇದೆ ನಮ್ಮ ಹುಡುಗಿ. ನಿಮ್ಮ ಹೆಸರು? ತಿಮ್ಮರಾಜ್. ನಮಸ್ತೆ, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ನಾವು ಕಂಡ ಸಂತೋಷ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಒಂದು 10 ವರ್ಷದ ಕೆಳಗಡೆ ಈ ವಿದೇಶ ಪ್ರವಾಸ ಅಂದರೆ, ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿರ್ಬೋದು, ಏನು ಸರ್ಚ್ ಮಾಡಿದರೆ ಸಿಗ್ತಾ ಇದೆ, ಅಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಒಂದು 10-12 ವರ್ಷದ ಹಿಂದೆ ವಿದೇಶಕ್ಕೆ ಹೋಗೋದೇ ಒಂದು ದೊಡ್ಡ ಹರಸಾಹಸ ಆಗಿತ್ತು. ಅಷ್ಟೊಂದು ಭಯ ಇರ್ತಾಯಿತ್ತು. ಆ ಒಂದು ಸಂದರ್ಭದಲ್ಲಿ ಇಲ್ಲಿಂದ ರಷ್ಯಾಗೆ ಈ MBBS ಕೋರ್ಸಿಗೆ ಇಲ್ಲಿ ಅಂದರೆ ಹಳ್ಳಿಯಿಂದ
ಹಳ್ಳಿಯಲ್ಲಿ ಬೆಳ್ಕೊಂಬಂದು ಕಷ್ಟಪಟ್ಟು ಶ್ರಮಪಟ್ಟು ಒಂದು ಒಬ್ಬ ರೈತರ ಮಗನಾಗಿ ಈ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ಆ ಒಂದು ಅಷ್ಟು ವರ್ಷದಿಂದನೇ ವಿದೇಶಕ್ಕೆ ಹೋಗಿ ಆ ರಷ್ಯಾದಲ್ಲಿ ವಿದ್ಯಾಭ್ಯಾಸ ಮಾಡಿ MBBS ಮುಗಿಸ್ಕೊಂಡು ಸಾಧನೆ ಮಾಡಿದ್ರು. ಏನಂದರೆ ನಮಗಂತ ಭಯ ಬೀಳ್ತಾ ಇತ್ತು, ಇವು ವಿದೇಶಕ್ಕೆ ಹೋಗಿ ಕಳ್ಸೋದು ಹೆಂಗೆ, ಮಕ್ಳನ್ನ ಕಳ್ಸೋದು ಹೆಂಗೆ ಅನ್ನೋ ಆ ಕಾಲದಲ್ಲೇ ಒಂದು ಛಲ ಇತ್ತು ಏನಾದರೂ ಸಾಧನೆ ಮಾಡ್ಬೇಕಂತೇಳಿ. ಅವರು ವಿದೇಶದಲ್ಲಿ MBBS ಮುಗಿಸ್ಕೊಂಬಂದು ಆಮೇಲೆ ಹಲವಾರು ಮಠಗಳಲ್ಲಿ ಸೇವೆ ಸಲ್ಲಿಸಿ ಈಗ ತಿಪ್ಟೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಏನಂದರೆ ಇವ್ರು ನಾವು ಸಿಕ್ಕಾಗಿಂದ ನಾವು ಕಂಡ ಸಂತೋಷರಲ್ಲಿ ಒಂದು ಆರೋಗ್ಯದ ಬಗ್ಗೆ ಭಯ ಬೇಡ, ಅರಿವಿರಲಿ ಅಂತೇಳಿ ಒಂದು ಮಹತ್ವದ ಕಾರ್ಯವನ್ನು ಹಳ್ಳಿಗೂ ಗ್ರಾಮಗಳಲ್ಲೂ ಮುಟ್ಟಿಸ್ತಾ ಹೋಗ್ತಾ ಇದ್ದಾರೆ. ಜನರಲ್ಲಿ ಆರೋಗ್ಯದ ಅರಿವು ಮೂಡಿಸ್ತಾ ಪ್ರೀತಿಯಿಂದ ಒಡನಾಟದಿಂದ ಒಬ್ಬ ಕುಟುಂಬದ ಸದಸ್ಯರಾಗಿ ಡಾಕ್ಟ್ರ್ ಅಂದರೆ ಭಯ ಇಲ್ದಂಗೆ ಒಬ್ಬ ಸ್ನೇಹಿತರಾಗಿ ಒಡನಾಟ ಮಾಡಿಕೊಂಡು ಇವತ್ತು ವಿಶೇಷವಾಗಿ ಈ ತಿಪ್ಟೂರಲ್ಲಿ ಸಿದ್ದೇಶ್ವರ ಕ್ಲಿನಿಕ್ ಅಂತ ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವ್ರ ಸೇವೆ ಹೀಗೆ ಮುಂದುವರಿಲಿ, ಆ ಭಗವಂತ ಹೆಚ್ಚು ಸೇವೆ ಮಾಡೋ ಅವಕಾಶ ಕೊಡಲಿ ಅಂತ. ಇದ್ರ ಜೊತೆಗೆ ಇನ್ನೊಂದೇನೆಂದರೆ ಇವ್ರು ಕಷ್ಟಪಟ್ಟು MBBS ಮಾಡಿ ಬಂದರು, ಅಷ್ಟು ದೂರ ಹೋಗ್ಬಿಟ್ಟು ಮುಗಿಸ್ಕೊಂಡು ವಿದೇಶದಲ್ಲಿ ನನ್ನಂಗೆ ಅಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಇಲ್ಲಿ ಭಯ ಬೇಡ, ಯಾಕಂದರೆ ವಿದೇಶಕ್ಕೆ ಕಳ್ಸೋದು ಹೆಂಗೆ, ಮಕ್ಕಳಂಗೆ ಬೇಡ ಅಂತೇಳಿ ಯೋಚನೆ ಮಾಡಿ ಅಂದರೆ ಡಾಕ್ಟರ್ ಆಗ್ಬೇಕಂತ ಕನಸನ್ನು ನನಸು ಮಾಡೋಕ್ಕೆ ನಾನು ಏನಾದರೂ ಮಾಡ್ಬೇಕಂತ VS ಗ್ಲೋಬಲ್ ಕನ್ಸಲ್ಟೆನ್ಸಿ ಅಂತೇಳಿ 8 ವರ್ಷದಿಂದನೇ ಸ್ಥಾಪನೆ ಮಾಡಿ ಇಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಜವಾಬ್ದಾರಿ, ವಾಪಸ್ ಕರ್ಕೊಂಡು ಬರೋವರೆಗೂ ಅವ್ರ ಜವಾಬ್ದಾರಿ ತೊಗೊಂಡು ಅವ್ರಿಗೆ ಡಾಕ್ಟರ್ ಆಗೋಕ್ಕೆ ಎಲ್ಲ ಮಾರ್ಗದರ್ಶನ ಕೊಟ್ಟು, ಕೆಲವೊಂದು ಯಾವ್ಯಾವ ಕನ್ಸಲ್ಟೆನ್ಸಿ ಇರ್ತವೆ ಸೇರಿಸಿದ್ರು ಬಿಟ್ಟರು ದುಡ್ಡು ತಿಂದ್ರು ನಾಮ ಹಾಕಿದ್ರು ಅಂತ ಹಂಗಾಗಬಾರ್ದು ಜನ. ಎಲ್ಲರಿಗೂ ಈ ಒಂದು ಡಾಕ್ಟ್ರಾಗೋ ಅರ್ಹತೆ ಇರುತ್ತೆ, ದುಡ್ಡಿರಲ್ಲ, ಆಮೇಲೆ ತುಂಬ ಖರ್ಚಾಗುತ್ತೆ ಅನ್ನೋ ಒಂದು ಭಯದಿಂದ ಹೋಗ್ತಾ ಇರ್ತಾರೆ. ಇಲ್ಲ, ಅತಿ ಕಡಿಮೆ ವೆಚ್ಚದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಅವರಿಗೆ ಗೈಡೆನ್ಸ್ ಮಾಡ್ಕೋತಾ ಅಲ್ಲೆಲ್ಲ ಜವಾಬ್ದಾರಿ, ವಿದೇಶದಲ್ಲಿ ಜವಾಬ್ದಾರಿಯನ್ನು ತೊಗೊಂಡು ಇಲ್ಲಿ ಜವಾಬ್ದಾರಿ ತೊಗೊಂಡು ಹಲವಾರು ವರ್ಷ 150ರಿಂದ 200 ಮಕ್ಕಳಿಗೆ ಈ ಒಂದು ಡಾಕ್ಟ್ರಾಗಂತ ಸೌಭಾಗ್ಯ ಕಲ್ಪಿಸ್ತಾ ಬರ್ತಾ ಇದ್ದಾರೆ. ಅವರು ಈ ಸೇವೆ ಹೀಗೆ ಮುಂದುವರಿತಾ ಇರಲಿ ಅಂತೇಳಿ ಆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ಹರಿ